ಕಳೆದ 2-3 ವರ್ಷಗಳಿಂದ ಭಾಳಷ್ಟು ಈ ಥರ ಡ್ರಗ್ ಮಾಫಿಯಾ ಅಂತಕ್ಕಂಥದ್ದು ಮೈಸೂರು ನಗರಕ್ಕೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಕೆಟ್ಟ ವಾತಾವರಣ ಇರತಕ್ಕಂಥ ಪ್ರದೇಶ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ವ್ಯವಸ್ಥೆ ಇವತ್ತಾಗಿದೆ. ಡ್ರಗ್ ಮಾಫಿಯಾ ಆಗ್ತದೆ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಬಾಂಬೆಲಿ ಆಗ್ತಿದೆ ಅಂತೇಳಿ ಎಲ್ಲೋ ಈ ಏನು ಈ ಸಮುದ್ರದ ಕಡಲ ತೀರದಲ್ಲಿ ಏನಿದೆ ಅಲ್ಲಾಗುತ್ತೆ ಅಂಥೇಳಿ ಅದನ್ನು ನಾವು ಕೇಳ್ತಿದ್ದೋ ಮತ್ತು ಒಂದಷ್ಟು ನ್ಯೂಸ್ಲಿ ಕೇಳ್ತಿದ್ದೋ. ಈ ಒಂಥರ ಪಾರಂಪರಿಕವಾದಂಥ ನಗರ ಇದು. ಎಲ್ಲ ನಿವೃತ್ತಿ ಒಂದ ನಂತರ ಮೈಸೂರಿಗೆ ಬಂದು ಇಲ್ಲಿ ವಾಸ ಮಾಡಬೇಕು ಅಂತಕ್ಕಂಥ ಬಯಸ್ತಕ್ಕಂಥವ್ರು ಇವತ್ತು ನಾವು ಬರೀ ನಮ್ಮ ಕರ್ನಾಟಕದಲ್ಲ ಬೇರೆ ರಾಜ್ಯಗಳಿಂದ ಕೂಡ ಉತ್ತರ ಭಾರತದಿಂದ ಕೂಡ ಇಲ್ಲಿ ಬಂದು ನೆಲೆಸಬೇಕು ಅಂತಕ್ಕಂಥ ವಾತಾವರಣ ಇರ್ತಕ್ಕಂಥ ಪ್ರದೇಶ ಇವತ್ತು ಎಲ್ಲ ಒಂದು ಕಡೆ ಆತಂಕಕರವಾದಂಥ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ವಿ. ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತವೇ ಇದಕ್ಕೆ ಜವಾಬ್ದಾರಿ. ಯಾಕೆ ಅಂತ ಹೇಳಿದ್ರೆ ಮನೆ ಯಜಮಾನ ಚೆನ್ನಾಗಿದ್ದರೆ ಮನೇಲಿರೋರೆಲ್ಲರೂ ಕೂಡ ಚೆನ್ನಾಗಿ ಹೋಗ್ತಾರೆ. ಮಕ್ಕಳಾಗಿರ್ಬೋದು ಅಥವಾ ಕುಟುಂಬ ಇರ್ಬೋದು. ಮನೆ ಯಜಮಾನನೇ ದಾರಿ ತಪ್ಪಿದಾಗ ಇಡೀ ಮನೆಯೇ ಹಾಳಾಗುತ್ತೆ ಅಂತಕ್ಕಂಥದ್ದು ಹಿರಿಯರು ಹೇಳೋ ಗಾದೆ ಇದು. ಹಾಗಾಗಿ ಮನೆ ಯಜಮಾನ ಯಾರು? ಜಿಲ್ಲಾಡಳಿತ. ಒಂದೊಂದು ಇಲಾಖೆಗೆ ಒಂದೊಂದು ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ. ಪೊಲೀಸ್ ಇರ್ತಕ್ಕಂಥದ್ದು ಕಳ್ಳರು ಕಾಕರುಗಳನ್ನ ಹಿಡಿತಕ್ಕಂಥದ್ದು, ಜಿಲ್ಲಾಡಳಿತ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಇಲಾಖೆಗಳಿದ್ರು ಕೂಡ ಈ ರೀತಿ ಆಗ್ತಿದೆ ಅಂತಕ್ಕಂಥದ್ದು ನೋಡ್ತು ಅಂದರೆ ಎಲ್ಲೋ ಒಂದು ಕಡೆ ಭಾಳ ಬೇಸರ ಆಗುತ್ತೆ. ಮತ್ತು ಮಾನಸಿಕವಾಗಿ ಒಂಥರ ಈ ಮೈಸೂರು ನಮ್ಮಿರೋರಿಗೆ ಒಂಥರ ಏನೋ ಕಿರುಕುಳ ಈಗ ಏನಪ್ಪ ಹಿಂಗೆ ಆಗ್ತಿದೆಯಲ್ಲ ಅಂತೇಳಿ. ಜೊತೆಯಲ್ಲಿ ಇತ್ತೀಚೆಗೆ ಈ ಹುಡುಗರುಗಳೇ ಹೊಡೆದಾಟ ಮಾಡ್ಕೊಳ್ತಕ್ಕಂಥದ್ದು, ಕೊಲೆ ಆಗ್ತಕ್ಕಂಥದ್ದು. ಯಾವ ರೀತಿ ಈ ಡ್ರಗ್ಸ್ನ ಸೇವನೆ ಮಾಡೋ ಒಂದು ಇದರಿಂದನೇ ಇದೆಲ್ಲ ಆಗ್ತಕ್ಕಂಥದ್ದು. ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿ ಕುಡ್ತು ಅಂತ ಹೇಳಿದ್ರೆ ಅದೇನು ಅಷ್ಟೇನು ಮತ್ತೆ ಇರಲ್ಲ. ಅದು ಕೂಡ ತಪ್ಪಾದರೂ ಕೂಡ ಬಾರ್ ಆ್ಯಂಡ್ ರೆಸ್ಟೋರೆಂಟು ಈ ಏನು ಡ್ರಗ್ಸು ಇದೆ ಇದು ಇವತ್ತಿನ ಯುವ ಪೀಳಿಗೆಯನ್ನು ಬೇರೆ ದಿಕ್ಕಕ್ಕೆ ಕರ್ಕೊಂಡು ಹೋಗ್ತದೆ. ಈಗಾಗಲೇ ನಾವು ಕಳೆದ 3 ತಿಂಗಳಿಂದ 3-4 ಕೊಲೆಗಳನ್ನ ನೋಡಿದ್ವಿ ನಾವು. ಒಂದು ಹುಡುಗಿ ಮೇಲೆ ಚಿಕ್ಕ ಹುಡುಗಿ ಮೇಲೆ ಅತ್ಯಾಚಾರ ಆಗ್ತಕ್ಕಂಥದ್ದು, ಯುವಕರು ಕೊಲೆ ಆಗ್ತಕ್ಕಂಥದ್ದು. ಈ ರೀತಿಯೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ತಾಳೆ ಆಗುತ್ತೆ. ಇದು ಏನು ಈ ಡ್ರಗ್ ಮಾಫಿಯಾನೇ ಇದಕ್ಕೆಲ್ಲ ಕಾರಣ ಅಂತಕ್ಕಂಥದ್ದು. ಹಾಗಾಗಿ ಕೂಡಲೇ ಇದ್ರ ಬಗ್ಗೆ ಜಿಲ್ಲಾಡಳಿತ ಎಚ್ಚೆತ್ಕೊಬೇಕು. ಮತ್ತು ಮೈಸೂರಿನಲ್ಲಿ ಏನಾಗುತ್ತೆ ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಬಗ್ಗೆ ಏನಾರು ಮಾತಾಡಿದ್ರೆ ಈಗ ನಾನು ಮಾತಾಡಿದೆ ಅವನ ಮೇಲೆ ಏನಾರು ನೋಡ್ರಿ ಏನಾರು ಕೇಸ್ ಹಾಕ್ರಿ ಅಂತಕ್ಕಂಥ ವ್ಯವಸ್ಥೆ ಇವತ್ತು ಅಧಿಕಾರಿಗಳು ಬಂದುಬಿಟ್ಟಿದ್ದಾರೆ. ಯಾರು ಕೂಡ ಮಾತಾಡೋಕ್ಕೆ ಹೆದರ್ಕೋತಾರೆ. ಈಗ ನಾನು ಮಾತಾಡಿದ್ರೆ ಎಲ್ಲಪ್ಪ ಈ ಥರ ಆಗುತ್ತೆ ಅಂತೇಳಿ.